ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಅಂದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣವಾಗುವುದು ನಿರೂಪಕರು. ಹೌದು, ಹಾಗೇನೆ ಕನ್ನಡ ಇಂಡಸ್ಟ್ರಿಯಲ್ಲೂ ಅನೇಕ ರೀತಿಯಾದಂತಹ ರಿಯಾಲಿಟಿ ಶೋಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾನೆ ಇರುತ್ತೆ. ಆ ಎಲ್ಲಾ ಕಾರ್ಯಕ್ರಮಗಳು ಹಿಟ್ ಆಗೋದಕ್ಕೆ ಆಂಕರ್ಸೇ ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಕರ್ಸ್ಗಳು ಕೂಡ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಒಂದು ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ರು ಅಥವಾ ಅದರ ಪ್ಲಾನಿಂಗ್ ಎಷ್ಟೇ ಚೆನ್ನಾಗಾಗಿದ್ರು ಅದರ ನಿರೂಪಣೆ ಮೇಲೆ ಪ್ರತಿಯೊಂದು ನಿಂತಿರುತ್ತೆ. ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಆಂಕರ್ಸ್ ಹೇಳುವಂತ ಮಾತುಗಳು ಜನರನ್ನ ಹಿಡಿದು ಆ ಕಾರ್ಯಕ್ರಮಗಳನ್ನ ನೋಡುವಂತೆ ಮಾಡುವಂತ ಮಟ್ಟಿಗೆ ಪ್ರಭಾವವನ್ನ, ಶಕ್ತಿಯನ್ನ ಬೀರುತ್ತೆ. ಅಂಥದ್ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅನೇಕ ಆಂಕರ್ಸ್ಗಳಿದ್ದಾರೆ, ಅನೇಕ ರಿಯಾಲಿಟಿ ಶೋಗಳು ಕೂಡ ನಡೀತಾ ಇರುತ್ತೆ. ಕಲರ್ಸ್ ಆಗಿರ್ಬೋದು, ಝೀ ಆಗಿರ್ಬೋದು, ಇದರಲ್ಲಿ ಮನೆ ಮಾತಾಗಿರುವಂತ ಬಹಳಷ್ಟು ಮಂದಿ ಆಂಕರ್ಸ್ಗಳಿದ್ದಾರೆ. ನಮಗೆ ಆಂಕರ್ಸ್ ಅಂತ ಬಂದಾಗ ನೆನಪಾಗುವುದು ಸೃಜನ್ ಲೋಕೇಶ್. ಸೃಜನ್ ಲೋಕೇಶ್ ನಟನಾಗಿದ್ರು ಕೂಡ ಆಂಕರ್ ಆಗಿ, ಮಾತುಗಾರನಾಗಿಯೂ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಅವರ ಆಂಕರಿಂಗ್ ತುಂಬಾನೇ ನೈಜವಾಗಿರುತ್ತೆ. ಕಾಲೆಳಿತ ಕಾಮಿಡಿ ಮಾಡ್ತಾ ಮಾಡ್ತಾನೆ ನಿರೂಪಣೆ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಶ್ವೇತಾ ಚಂಗಪ್ಪ ಕೂಡ ಇತ್ತೀಚೆಗೆ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ಅವರ ನಿರೂಪಣೆ ಕೂಡ ಚೆನ್ನಾಗಿದೆ. ಮದುವೆ ಆಗಿ ಮಗ ಇದ್ರೂ ಕೂಡ ನೋಡೋದಕ್ಕೂ ಕ್ಯೂಟ್ ಆಗಿರುವಂತ ಶ್ವೇತಾ ಆಕ್ಟರೂ ಹೌದು, ಆಂಕರೂ ಹೌದು, ಎರಡೂ ಫೀಲ್ಡ್ ಅಲ್ಲೂ ಹೆಸರನ್ನ ಮಾಡಿದ್ದಾರೆ. ಇನ್ನು ಮಾಸ್ಟರ್ ಆನಂದ್ ಈ ಹಿಂದೆ ಸಿನಿಮಾಗಳಲ್ಲಿ ನಟಿಸಿದ್ರು ಈಗ ಮಾಸ್ಟರ್ ಆನಂದ್ ಅಂದ್ರೆ ನಟ ಅನ್ನೋದಕ್ಕಿಂತ ಆಂಕರ್ ಅಂತಾನೆ ಕರೀತಾರೆ. ಅವರ ಪ್ರಬುದ್ಧವಾದಂತಹ ಮಾತು, ಅವರ ಕಾಮಿಡಿ ಎಲ್ರಿಗೂ ಇಷ್ಟ ಆಗುತ್ತೆ. ಅಕುಲ್ ಬಾಲಾಜಿ ಕೂಡ ಅಷ್ಟೇ ಅದ್ಭುತವಾಗಿ ಆಂಕರಿಂಗ್ ಮಾಡ್ಕೊಡ್ತಾರೆ. ಹಾಗೇನೆ ಸುಷ್ಮಾ ರಾವ್ ಅವರು ನಟಿಯಾಗಿಯೂ ಆಂಕರ್ ಆಗಿಯೂ ಕೂಡ ಸೈ ಎನಿಸಿಕೊಂಡಿದ್ದಾರೆ. ಸುಷ್ಮಾ ರಾವ್ ಅವರು ಕೂಡ ಅದ್ಭುತವಾಗಿ ಆಂಕರಿಂಗ್ ಅನ್ನ ಮಾಡ್ತಾರೆ. ಹಾಗೆ ಚೈತ್ರಾ ವಾಸುದೇವ್ ಕೂಡ ಇತ್ತೀಚೆಗೆ ಒಂದಷ್ಟು ಶೋಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ಇವ್ರು ಎಲ್ಲರ ಜೊತೆಗೆ ಟಾಪ್ ನಲ್ಲಿ ಇರುವವರು ಮತ್ತು ಯಾವಾಗಲೂ ಸುದ್ದಿಯಲ್ಲಿ ಇರುವವರು ಮತ್ತು ಅತಿ ಹೆಚ್ಚು ಫ್ಯಾನ್ಸ್ ಅನ್ನು ಹೊಂದಿರುವವರು ಅಂತ ಅಂದ್ರೆ ಅದು ಆಂಕರ್ ಅನುಶ್ರೀ. ಹೌದು, ಇವರೆಲ್ಲರದ್ದು ಒಂದು ಲೆಕ್ಕ ಆದ್ರೆ ಆಂಕರ್ ಅನುಶ್ರೀದು ಇನ್ನೊಂದು ಲೆಕ್ಕ. ಒಬ್ಬ ಆಂಕರ್ ಆಗಿಯೂ ಕೂಡ ಇಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜ್ ಅನ್ನು ಹುಟ್ಟಿ ಹಾಕಿಕೊಳ್ಬಹುದು ಅನ್ನೋದಕ್ಕೆ ಕಾರಣನೇ ಅನುಶ್ರೀ. ಬೇರೆ ಇಂಡಸ್ಟ್ರಿಯಲ್ಲಿ ಅನೇಕ ಆಂಕರ್ಸ್ ಇದ್ದಾರೆ, ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಕೆಲವು ಆಂಕರ್ಸ್ಗೆ ಇದೇ ತರ ಫ್ಯಾನ್ಸ್ ಇದ್ದಾರೆ. ಆದರೆ ಕರ್ನಾಟಕ ಕನ್ನಡ ಅಂತ ಬಂದಾಗ ಅನುಶ್ರೀಗೆ ಇರುವಂತ ಕ್ರೇಜೇ ಬೇರೆ, ಅನುಶ್ರೀಗೆ ಇರುವಂತ ಡಿಮ್ಯಾಂಡೇ ಬೇರೆ. ಕೇವಲ ಸ್ಟೇಜ್ ಪ್ರೋಗ್ರಾಮ್ ಮಾತ್ರ ಅಲ್ಲ, ಅದು ಯಾವುದೇ ಕಾರ್ಯಕ್ರಮಗಳು ಆಗಿರಲಿ, ಸಿನಿಮಾ ಹಾಡು ರಿಲೀಸ್ ಆಗಿರಲಿ, ಸಿನಿಮಾ ರಿಲೀಸ್ ಆಗಲಿ, ಸಕ್ಸಸ್ ಮೀಟ್ ಆಗಿರಲಿ, ಅದ್ರ ಜೊತೆಗೆ ಆಂಕರ್ ಅನುಶ್ರೀದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಎಂಥದ್ದೇ ಕಾರ್ಯಕ್ರಮ ಆದರೂ ಕೂಡ ಆ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಚೆನ್ನಾಗಿ ನಡೆಸಿಕೊಡಬಲ್ಲ ಅಂತ ಒಂದು ಕೆಪಾಸಿಟಿ ಇರುವಂತ ನಿರೂಪಕಿ ಅಂತಂದ್ರೆ ಅದು ಆಂಕರ್ ಅನುಶ್ರೀ. ಅದರಲ್ಲೂ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ನಾಯಕರುಗಳ ಸಿನಿಮಾ ರಿಲೀಸ್ ಈವೆಂಟ್ ಇದ್ರೂ ಕೂಡ ಅಲ್ಲೇ ಅನುಶ್ರೀ ಬೇಕು. ಸೊ ಅನುಶ್ರೀ ಕೂಡ ನಟಿಯಾಗಿಯೂ ತುಂಬಾನೇ ಹೆಸರನ್ನ ಮಾಡಿದ್ದಾರೆ, ಅದ್ರ ಜೊತೆಗೆ ಆಂಕರ್ ಆಗಿಯೂ ಕೂಡ ತುಂಬಾ ಹೆಸರನ್ನ ಮಾಡಿದ್ದಾರೆ. ಇನ್ನು ಅನುಶ್ರೀ ವಯಸ್ಸಾಗ್ತಾ ಇದ್ರು ಇನ್ನೂ ಹೊಸ ಹೊಸ ರೀತಿಯಾದಂಥ ಪ್ರಯೋಗಗಳನ್ನ ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿ ಹೆಸರನ್ನ ಸಂಪಾದಿಸಿದ್ದಾರೆ. ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳ ಕಾಲ ಅದೇ ಕ್ರೇಜನ್ನು ಇಟ್ಕೊಳ್ಳೋದು, ಅದೇ ಕ್ರೇಜನ್ನು ಹುಟ್ಟು ಹಾಕೋದು, ಅದೇ ಥರದ ಡಿಮ್ಯಾಂಡನ್ನು ಇಟ್ಕೊಳ್ಳೋದು, ಅಷ್ಟರ ಮಟ್ಟಿಗೆ ಆಫರ್ ಬರುವಂತೆ ನೋಡ್ಕೊಳ್ಳೋದು ಇದೆಯಲ್ಲ, ಇದು ಇಷ್ಟು ಈಸಿ ಅಲ್ಲ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇರ್ತಾರೆ, ಹಳೆ ಪ್ರತಿಭೆಗಳು ಕೂಡ ಇರ್ತಾರೆ. ಅದರ ಮಧ್ಯದಲ್ಲೂ ತನ್ನದೇ ಆದಂಥ ಕ್ರೇಜನ್ನು ಇಟ್ಕೊಳ್ಳೋದು, ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಆಂಕರ್ ಅನುಶ್ರೀ ನಿಜವಾಗ್ಲೂ ಗ್ರೇಟು. ಇನ್ನು ಅನುಶ್ರೀ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ಇತ್ತೀಚೆಗೆ ಅವರ ಸಂಬಳದ ಬಗ್ಗೆ, ಅವರ ಸ್ಯಾಲ್ರಿ ಬಗ್ಗೆ ತುಂಬಾನೇ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಅನುಶ್ರೀಗೆ ಎಷ್ಟು ಸಂಬಳ ಇರಬಹುದು? ಇನ್ನು ಟಾಪ್ 1 ಆಂಕರ್ ಆಗಿರೋದ್ರಿಂದ, ಎಲ್ಲ ಕಾರ್ಯಕ್ರಮದಲ್ಲಿ ಅವರೇ ಗುರುತಿಸಿಕೊಳ್ತಿರೋದ್ರಿಂದ, ಅವರೇ ಕಾಣಿಸ್ಕೊಳ್ತಿರೋದ್ರಿಂದ ಅವರ ಸಂಪಾದನೆ ಎಷ್ಟು ಮಟ್ಟಿಗೆ ಇರಬಹುದು ಅನ್ನೋದು ತುಂಬಾ ಜನರ ಪ್ರಶ್ನೆ. ಅನುಪಮ ಗೌಡ ತೀರಾ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ತಾನು ತಿಂಗಳಿಗೆ 30,000 ಅಂದ್ರೆ ಒಂದು ಎಪಿಸೋಡ್ಗೆ 30,000 ಪಟ್ಕೊಳ್ತೀನಿ, ತಿಂಗಳಿಗೆ ಏನಿಲ್ಲ ಅಂತ ಅಂದ್ರೂ ಒಂದು 8 ರಿಂದ 9 ಶೋಗಳನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅನುಶ್ರೀಗಿಂತ ಸಣ್ಣವರು ಅನುಪಮ, ಅನುಶ್ರೀಗಿಂತ ಲೇಟಾಗಿ ಬಂದವರು ಅನುಪಮವೇ ಒಂದು ಎಪಿಸೋಡ್ಗೆ 30,000 ಚಾರ್ಜ್ ಮಾಡ್ತಾರೆ ಅಂದರೆ ಅನುಶ್ರೀ ಎಷ್ಟು ಚಾರ್ಜ್ ಮಾಡಬಹುದು ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿತ್ತು. ಅದಕ್ಕೆ ಉತ್ತರ ಫೈನಲಿ ಸಿಕ್ಕಿದೆ. ಹೌದು, ಆಂಕರ್ ಅನುಶ್ರೀಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರೂ ಜೊತೆಗಿಲ್ಲ. ತಾಯಿ ಮತ್ತು ತಮ್ಮನನ್ನು ಅವರೇ ನೋಡ್ಕೊಳ್ತಾರೆ. ಅವರ ಬೆನ್ನೆಲುಬಾಗಿ ದುಡಿಯುವ ಕೈಯಾಗಿ ಜೊತೆಗೆ ಯಾರೂ ನಿಂತ್ಕೊಂಡಿಲ್ಲ. ತಂದೆ ಆದವರು ಜೊತೆಗಿಲ್ಲ. ಸೊ ಹೀಗಿರಬೇಕಾದ್ರೆ ಅವರು ತಾಯಿ ಮತ್ತು ತಮ್ಮನನ್ನು ನೋಡಿಕೊಂಡು ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ಕೊಂಡು ಸೆಲೆಬ್ರಿಟಿ ಲೈಫನ್ನು ಲೀಡ್ ಮಾಡೋದು ಅಂತಂದರೆ
ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅವರಿಗೆ ಅಷ್ಟೇ ರೀತಿಯಾದಂಥ ಖರ್ಚಿರುತ್ತೆ, ಅವರ ಮೇಂಟೆನೆನ್ಸ್ ಕೂಡ ಕಷ್ಟನೇ ಇರುತ್ತೆ. ಅಂಥದ್ರಲ್ಲಿ ಅನುಶ್ರೀ ದುಡಿಯುವಂಥ ಸಂಬಳದಲ್ಲಿ ಆಕೆ ಮೇಂಟೆನೆನ್ಸ್ ಜೊತೆಗೆ ಮನೆಯ ಮೇಂಟೆನೆನ್ಸ್ ಜೊತೆಗೆ ಒಂದು ಮನೆಯನ್ನು ಕಟ್ಟೋದು, ಒಂದು ಕಾರನ್ನು ತಗೊಳ್ಳೋದು ಅಂದರೆ ಅಷ್ಟು ಈಸಿ ಅಲ್ಲ. ಹಾಗಿದ್ರೆ ಅನುಶ್ರೀ ಅವರ ಪೇಮೆಂಟ್ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ ಅನುಶ್ರೀ ಅವರ ಪೇಮೆಂಟ್ ತುಸು ಜಾಸ್ತಿನೇ ಇದೆ. ಈಗ ಹೇಳಿರುವಂಥ ಎಲ್ಲ ಆ್ಯಂಕರ್ಸ್ಗೂ ಒಂದು ದಿನಕ್ಕೆ ಅಥವಾ ಒಂದು ಎಪಿಸೋಡಿಗೆ 30ರಿಂದ 40 ಅಬ್ಬಬ್ಬ ಅಂದರೆ 50,000 ಇರಬಹುದು. ಆದರೆ ಅನುಶ್ರೀಗೆ ಒಂದು ಎಪಿಸೋಡ್ಗೆ ಜೀ ಕನ್ನಡದವರು ಪೇ ಮಾಡುವುದು 80,000. ಹೌದು, ಅನುಶ್ರೀ ಒಂದು ಸರಿಗಮಪ ಒಂದು ಸಂಚಿಕೆಯನ್ನು ನೆರವೇರಿಸುವುದಕ್ಕೆ 80,000 ಪೇ ಮಾಡ್ತಾರೆ. ಇನ್ನು ಹೊರಗಡೆ ಈವೆಂಟ್ಗಳಿಗೆ ಹೋದಾಗ ಒಂದು ಕಾರ್ಯಕ್ರಮಕ್ಕೆ 1ರಿಂದ 1.5 ಲಕ್ಷವನ್ನು ತೆಗೆದುಕೊಳ್ತಾರೆ. ಹೌದು, ಯಾವುದಾದ್ರೂ ಒಂದು ರಿಲೀಸ್ ಇದೆ ಮೂವಿ ಅಥವಾ ಸಾಂಗ್ಸ್ ಅಂತಂದರೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದರು ಅಂತಂದರೆ 1ರಿಂದ 1.5 ಲಕ್ಷವನ್ನು ತೆಗೆದುಕೊಳ್ತಾರೆ. ಇನ್ನು ಅವರ ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಫಿಲಮ್ ಟೀಮನ್ನು ಅದಕ್ಕೆ 3ರಿಂದ 3.5 ಲಕ್ಷವನ್ನು ತೆಗೆದುಕೊಳ್ತಾರೆ. ಹೌದು, ಒಂದು ಮೂವಿ ಟೀಮನ್ನು ಕರೆಸಿ ಇಂಟರ್ವ್ಯೂ ಮಾಡ್ತಾರೆ, ಆ ಸಿನಿಮಾಗೆ ಪ್ರಮೋಷನ್ ಕೊಡ್ತಾರೆ ಅಂತಂದರೆ ಅನುಶ್ರೀ ತೆಗೆದುಕೊಳ್ಳೋದು 3.5 ಲಕ್ಷ. ಸೊ ಒಟ್ಟಿನಲ್ಲಿ ಇದೀಗ ಎಲ್ಲರಿಗಿಂತ ಹೆಚ್ಚಾಗಿ ದುಡಿತಾ ಇರೋದೇ ಅನುಶ್ರೀ.